ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಮನ್ಯಾಗ ಪೂಜೆ ಮಾಡ್ಕೋಕೆ ಏನು ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ನಾವು ಇಲ್ಲೇ ಕಿಚನ್ ಅಲ್ಲಿನೇ ಒಂದ್ ಸೈಡ್ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ಕ ಜಾಗ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಪೂಜೆ ಮಾಡ್ತಾ ಇದ್ದೆ. ನನ್ನ ಮಗಳು ಸಹ ನನ್ನ ಜೊತೆ ಕೂತ್ಕೊಂಡಿದ್ರು. ಅವಳು ಸಹ ಪೂಜೆ ಮಾಡುವಾಗ ಫಿಕ್ಸ್ ನನ್ನ ಜೊತೆನೇ ಇರ್ತಾಳೆ. ಆಕಿಂದನೂ ಸ್ನಾನ ಬೇಗ ಮುಗ್ದಿರ್ತದ. ಹಾಗಾಗಿ ನನ್ನ ಜೊತೆ ಕುಂತು ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡಿಬಿಟ್ಟು ಅವ್ರ ಪಪ್ಪ ಬಂದ್ರಂತ ಹೇಳಿ ನಾವು ಬಾಗಿಲು ಓಪನ್ ಮಾಡ್ಲಕ್ಕೆ ಹೋಗಿದ್ವಿ. ಅವ್ರ ಪಪ್ಪ ಬರೋವಾಗ ಸ್ವಲ್ಪ ಫ್ರೆಶ್ ಆದ ಕರ್ಬೇವು ತಂದಿದ್ರು. ಕೆಳಗಡೆ ಗಿಡ ಇದೆ, ಅದನ್ನ ಅಲ್ಲೇ ತಗೊಂಡು ಬಂದಿದ್ರು. ಇವಾಗ ಅದನ್ನು ವಾಶ್ ಮಾಡಿ ಇಡ್ಲತ್ತೀನಿ ನಾನು. ನನ್ನ ಮಗಳು ಕೆಲಸ ನಡೆದಾದ್ರೆ ಅಲ್ಲಿ ಹೆಂಗೆ ಬಾಂಡೆ ಎಲ್ಲ ಕಚ್ಚಿ ಬಿಚ್ಚಿ ಮಾಡೋದು. ಇವಾಗ ನಾನು ಟಿಫನ್ಗೆ ಏನಾದರೂ ಮಾಡಬೇಕಂತ ರೆಡಿ ಮಾಡ್ಕೊಳ್ಕತ್ತೀನಿ. ಈರುಳ್ಳಿ ಟೊಮೆಟೊನೆಲ್ಲ ಕಟ್ ಮಾಡಿ ಇಡ್ಲತ್ತೀನಿ. ನಾನು ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೆ, ಸಣ್ಣ ರವದ ಉಪ್ಪಿಟ್ಟು. ಹಾಗಾಗಿ ಇವಾಗ ಸಣ್ಣ ರವದ ಉಪ್ಪಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಜಾಸ್ತಿ ಶೇಂಗಾನೇ ಹಾಕೋದು. ನಮ್ಮ ಮನೆಯಲ್ಲಿ ಉಪ್ಪಿಟ್ಟಿಗೆ ಜಾಸ್ತಿ ಶೇಂಗಾ ಹಾಕಿ ತಿಂದ ಅಭ್ಯಾಸ. ಹಾಗಾಗಿ ನಾನು ಸಿಂಪಲ್ಲಾಗಿ ಸಣ್ಣ ರವೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೆ. ಸಣ್ಣ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಚಂದ ಬರ್ತದ್ರಿ. ಇಲ್ಲಾಂದ್ರೆ ಗಂಟು ಆಗ್ಬಿಡ್ತದ. ಸಡನ್ ಆಗಿ ಸ್ವಲ್ಪ ತಿರುವಾಡುವಾಗ ಹುಷಾರಾಗಿ ತಿರುವಾಡ್ಬೇಕ್ರಿ. ಸಡನ್ ಆಗಿ ಸಿಡಿದು ಬಿಡ್ತದ. ಹಾಗೆ ಗಂಟುನು ಆಗೋ ಚಾನ್ಸ್ ತುಂಬ ರೀ. ಸಣ್ಣ ರವೆ ಉಪ್ಪಿಟ್ಟು ಮಾಡಾಗ ಸ್ವಲ್ಪ ಹುಷಾರಾಗಿ ಉಪ್ಪಿಟ್ಟು ಮಾಡಬೇಕು. ನಾನು ಕೆಲವೊಂದ್ಸಲ ಗಂಟು ಮಾಡಿದ್ದೀನಿ ರೀ ಫಸ್ಟಿಗೆ ಕಲೆ ಟೈಮ್ನಾಗ. ಇವಾಗ ನಾನು ನೀರು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟಿನಿ. ನೋಡ್ಬೋದು, ನೀರು ಕುದೀತಾ ಇದೆ. ಇದಕ್ಕೇನೆ ರವೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಷಾರಾಗೆ ಸೇರಿಸ್ಕೋಬೇಕು ನೀರು. ಇವತ್ತು ನಾನು ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಉಪ್ಪಿಟ್ಟು ಮಾಡಿದ್ದೆ. ಈ ಥರ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಹಾಗಾಗಿ ನೀರು ಕಡಿಮೆ ಇಟ್ಟು ಉಪ್ಪಿಟ್ಟು ಮಾಡಿದ್ದೆ. ಅವರು ಕೂಡ ಹೇಳಿದರು ಸ್ವಲ್ಪ ನೀರು ಕಡಿಮೆ ಇಟ್ಟು ಮಾಡು ಉಪ್ಪಿಟ್ಟು ಅಂತೇಳಿ. ಫ್ರೆಂಡ್ಸ್, ನಾನು ಕೂಡ ಇವಾಗೆದ್ದೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಟಿಫನ್ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಇದು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದಿದ್ದೀನಿ. ಎದ್ದು ಸ್ವಲ್ಪ ರೈಸ್ ಇಟ್ಟಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಏನಾರು ಮಾಡ್ಕೋಬೇಕಂತ. ಫ್ರೆಂಡ್ಸ್, ಇವಾಗ ಸಾಂಬಾರ್ ಮಾಡ್ಕೋಬೇಕಂತ ನಾನು ಸ್ವಲ್ಪ ಶೇಂಗಾ ಸಾಂಬಾರ್ ಮಾಡ್ಬೇಕಂತ ಟೊಮೆಟೊ ತಗೊಂಡು ಇವಾಗ ಸಾಂಬಾರ್ ಮಾಡಕ್ ರೆಡಿ ಮಾಡ್ಲತ್ತೀನಿ. ಸಿಂಪಲ್ ಆಗಿ ಒಂದು ಸಾಂಬಾರ್ ಮಾಡ್ಕೊತೀನಿ. ಶೇಂಗಾ ಪುಡಿ ಹಾಕಿ ಶೇಂಗಾ ಸಾಂಬಾರ್. ಸಾಂಬಾರ್ ಮಾಡ್ಲಿಕ್ಕ ಮೊದಲು ಒಂದು ಟೊಮೆಟೊ ಕಟ್ ಮಾಡಿರ್ತೀನಿ. ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಒಂದ್ ಸ್ವಲ್ಪ ಖಾರದ ಪುಡಿ, ಇದಕ್ಕೆ ಇವಾಗ ಸ್ವಲ್ಪ ಇವಾಗ ಸಾಂಬಾರ್ ಮಾಡ್ಕೊಳ್ತಾ ಇದು ಕುದಿಸ್ಕೊಂಡು ಅಲ್ಲಿ ತನ ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊತೀನಿ ಕುದಿಯತನ. ಫ್ರೆಂಡ್ಸ್, ನಾನಿಲ್ಲಿ ಸಾಂಬಾರು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸಾಂಬಾರು ಒಗ್ಗರಣೆಗೆ ನಾನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಇದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿ ಎಷ್ಟು ಕೆಂಪಗೆ ಫ್ರೈ ಆತೋ ಅಷ್ಟು ಚಂದ ಸಾರು ಆಗ್ತದೆ ಅಂತೇಳಿ ನಮ್ಮ ಮಮ್ಮಿ ಹೇಳ್ತಿದ್ರು. ನಾನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಇಲ್ಲಿ ಕುದಿಸಿ ಮತ್ತು ಮುಗಿಸಿಟ್ಕೊಂಡಿದ್ದೆ ಟೊಮೆಟೊದೆಲ್ಲ, ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಸಾಂಬಾರು ಒಗ್ಗರಣೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ, ಯಾಕಂದ್ರೆ ಕೈಗೆ ಸಿಡೋ ಚಾನ್ಸಸ್ ಇರ್ತದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಕುದ್ಮೇಲೆ ಸಾಂಬಾರು ರೆಡಿ ಆಗ್ತದೆ. ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ಲಾಗಿ ರೈಸ್ ಮತ್ತು ಸಾಂಬಾರು ಮಾಡಿದ್ದೆ. ಇವಾಗ ಸಂಜೆಗೆ ಊಟಕ್ಕೆ ರೆಡಿ ಮಾಡ್ಬೇಕಂತ ಬಂದೀನಿ. ನನ್ನ ಮಗಳಂದ್ರೆ ಎಲ್ಲಿ ಕೈನೇ ಬಿಡಲ್ಲ, ಏನಾರು ಮಾಡ್ಬೇಕು. ಒಂದೊಂದ್ಸಲ ಬಾಳ ಹಠ ಮಾಡ್ತಾಳ್ರಿ, ಬಾಳ ಜಿದ್ ಮಾಡ್ತಾಳ. ಎಲ್ಲರ ಮನೆಗೂ ಕೆಲವ್ರ ಮನೆ ಮಕ್ಳು ಇರ್ತಾರ, ಇದೇ ತರ ಮಾಡ್ತಿರ್ತಾರ. ತುಂಬಾ ಕಷ್ಟ ರೀ ಮಕ್ಳು ತಗೊಂಡು ಕೆಲಸ ಮಾಡೋದು. ನಾವಿನ ಈಗ ಫಸ್ಟ್ ಬೇಬಿ ಎಲ್ಲ, ಹಾಗಾಗಿ ಬಾಳ ಕಷ್ಟ ಅನಿಸ್ತದ ಮಾಡ್ಲಕ್ಕ. ನೋಡು, ಬರೀ ಎದ್ರಾಗ ಹಾಕದ್ ಬರೀ ಇಲ್ಲಿ ಏನು ಇದು ಇಲ್ಲಿ ಇಷ್ಟು ಎಣ್ಣೆ ಇಟ್ಟು ಇಲ್ಲಿ ಗ್ಯಾಸ್ ಇಟ್ಕೊಂಡು ಈಕಿ ಹಿಡ್ಕೊಂಡು ಕೆಲಸ ಮಾಡೋದು ಬಾಳ ಹೈರಾಣ್ರಿ.
ಮಾತೆ ಕೇಳಲ್ಲ, ಬಾಳ್ ಬೆರಿಕೆ ಆಗಂತಾಳ್ರಿ, ದೊಡ್ಡಕ್ಕೆ ಆದಂಗ ಗುಂಡಮ್ಮ. ನಾವ್ ಈಗ ಗುಂಡಮ್ಮ ಅಂತ ಕರಿತೀವ್ರಿ, ಪೆಟ್ ನೇಮ್ ತರದು. ಎಲ್ಲರೂ ಹಂಗೆ ಕರ್ತಾರೆ, ನಮ್ಗ ರಾಟಿಗೆ ಇಟ್ಬಿಟ್ಟದ ಗುಂಡಮ್ಮ ಅಂತ ಕರಿತೀವಿ. ಆದ್ರೆ ಈಗಿನ ಹೆಸರು ರುಕ್ವಿ ರೀ. ಫ್ರೆಂಡ್ಸ್, ನಾನಿವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿದ್ರು, ಬರೋವಾಗ ಸ್ವಲ್ಪ ತಿಪ್ಪರ್ಕಾಯಿ ಹಾಗೂ ಬಾಳೆಹಣ್ಣು ತಗೊಂಡ್ ಬಂದಿದ್ರು. ಬಾಳೆಹಣ್ಣು ಖಾಲಿ ಆಗಿತ್ತು. ಅವರಿಗೆ ಮಿಲ್ಕ್ ಶೇಕ್ ಮಾಡುವಾಗ ಸ್ವಲ್ಪ ಬಾಳೆಹಣ್ಣು ಆ್ಯಡ್ ಮಾಡ್ತೀನಿ, ನನಗೆ ಬಾಳೆಹಣ್ಣು ಬೇಕಾಗ್ತವ. ಅವರು ಡೈಲಿ ಬಾಳೆಹಣ್ಣು ಸಹ ತಿಂತಾರ, ಬಾಳೆಹಣ್ಣು ಇರ್ಲಾರೆ ಇರಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಬಾಳೆಹಣ್ಣು ಜಾಸ್ತಿ ಇರ್ತದ. ಇವಾಗ ಸ್ವಲ್ಪ ಪಾಪಡ್ ಕರಿತಾ ಇದ್ದೀನಿ. ನಾನು ಈ ಕಡೆ ಪಾಪಡ್ ಕರಿತಾ ಇದ್ರೆ ನನ್ನ ಹಸ್ಬೆಂಡ್ ಏನೋ ಸ್ನ್ಯಾಕ್ಸ್ ತಂದಿದ್ರಿ, ಅದನ್ನ ಹಾಲಲ್ಲಿ ಕೂತು ರೆಡಿ ಮಾಡ್ಲತ್ತಿದ್ರು. ಯಾಕಂದ್ರೆ ಅದು ಪಾನಿಪುರಿ ಆಗಿತ್ತು. ಪಾನಿಪುರಿ ಅಂದ್ರೆ ನನಗೆ ಭಾಳ ಇಷ್ಟ, ಹಾಗಾಗಿ ಅವರು ನನಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಪಾನಿಪುರಿ ರೆಡಿ ಮಾಡ್ಲತ್ತಿದ್ರು. ಪಾರ್ಸಲ್ ತಂದಿದ್ರಿ, ಯಾಕಂದ್ರೆ ನಾವು ತಿಂದು 1 ಇಯರ್ ಆಗಿತ್ರಿ ಪಾನಿಪುರಿ. ಯಾಕೋ ಜಾಸ್ತಿ ತಿಂದಿದ್ದಿಲ್ಲ, ನೆನಪು ಆಗಿದ್ದಿಲ್ಲ. ಸ್ವಲ್ಪ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಬೇಜಾರಲ್ಲಿದ್ವಿ, ಹಾಗಾಗಿ ಹೊರಗಡೆ ಫುಡ್ ತಿನ್ನೋದು ಮರ್ತೇ ಬಿಟ್ಟಿದ್ವಿ. ಹಾಗಾಗಿ ನನ್ನ ಹಸ್ಬೆಂಡ್ ಬರೋವಾಗ ಪಾನಿಪುರಿ ತೊಗೊಂಡು ಬಂದಿದ್ರು. ತುಂಬ ಎಂಜಾಯ್ ಮಾಡ್ಕೋತ ತಿಂದ್ವಿ. 1 ಇಯರ್ ಮೇಲೆ ತಿಂದಿದ್ದು. ಮೊದಲೇ ನನಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ. ನನ್ನ ಮಗಳು ನಮ್ಮ ಮುಖಾನೇ ನೋಡ್ಕೋತ ಕುಂತಿವ್ರಿ, ಆಕೆಗೆ ಏನೂ ತಿನ್ನಕ್ಕಿದ್ದಿದ್ದಿಲ್ಲ. ಅವ್ರ ಪಪ್ಪ ಸ್ವಲ್ಪ ಸೇವ್ ತೊಗೊಂಡು ಬಂದಿದ್ರು ಆಕೆಗೂ ಅಂತ ಹೇಳಿ. ಅವ್ರ ಪಪ್ಪ ಸೇವ್ ಕೊಡ್ಲಾತ್ರಿ, ಆಕೆ ಸೇವ್ ಮೇಲೆ ಇಂಟ್ರೆಸ್ಟೇ ಇಲ್ರಿ. ನಾವು ತಿನ್ನೋದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ಸ್ವಲ್ಪ ಸೇವ್ ತಿಂದಳು ಅವ್ರ ಪಪ್ಪ ತಿನ್ನಿಸುವಾಗ. ಫ್ರೆಂಡ್ಸ್, ಯಾರಿಗೆಲ್ಲ ಪಾನಿಪುರಿ ಅಂದ್ರೆ ಇಷ್ಟ ಅವರು ಕಮೆಂಟ್ ಮಾಡಿ. ಈಗಂತೂ ಪಾನಿಪುರಿ ಲವರ್ ತುಂಬ ಜನ ಸಿಗ್ತಾರೆ. ನನ್ನ ಮಗಳಿಗೆ ಒಟ್ಟ ವಿಡಿಯೋ ಮಾಡಕ್ಕೆ ಬಿಡಲ್ರಿ, ಬಹಳ ಜೀವನ್ ತಿಂತಾಳ. ಸುಮ್ಮಾಗಿನ ಜೋಡಿ ಟೈಮ್ ಪಾಸ್ ಆಗ್ತದ, ಹಂಗೆ ವಿಡಿಯೋ ಮಾಡ್ಕೋತ ಎಡಿಟ್ ಮಾಡ್ತೀನಿ. ಮತ್ತ ವಾಯ್ಸ್ ಓವರ್ ಕೊಡೋದಂತ ಇಷ್ಟು ಕಾಡ್ತಾಳ್ರಿ, ಭಾಳ ಜೀವನ್ ತಿಂತಾಳ. ಪ್ಲೀಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೋಡಿ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಯಾವ ತರದ ವಿಡಿಯೋ ಬೇಕು ನನಗ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ನಾನು ಇನ್ನು ಯೂಟ್ಯೂಬ್ಗೆ ಹೊಸಬ್ಳು, ಹಾಗಾಗಿ ಯಾವ ತರದ ವಿಡಿಯೋ ಮಾಡ್ಬೇಕು ನನಗೆ ಅಷ್ಟು ನಾಲೆಜ್ ಇರಲ್ಲ. ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ಅದೇ ತರ ವಿಡಿಯೋ ಮಾಡ್ಲಕ್ ಟ್ರೈ ಮಾಡ್ತೀನಿ. ಆದಷ್ಟು ಪಾಸಿಟಿವ್ ವಿಡಿಯೋ ಮಾಡ್ಲಕ್ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಹೊತ್ಕೊಂಡಿ ನಾನು ವಿಡಿಯೋ ಮಾಡ್ಬೇಕ್ರಿ. ಏನಾರ ಅಡ್ಗಿ ಚಾನೆಲ್ ಐತಿ, ನಂದು ಒಂದು ಅಡ್ಗಿ ಚಾನೆಲ್ ಐತಿ. ಅದಕ್ಕೆ ಅಡ್ಗಿ ಚಾನೆಲ್ ವಿಡಿಯೋ ಮಾಡಕ್ನು ಈಗ ಹೊತ್ಕೊಂಡಿ ಅಡ್ಗಿ ಮಾಡ್ಬೇಕು. ನಾನು ವ್ಲಾಗ್ ಮಾಡೋ ಟೈಮ್ನಾಗೂ ಎಚ್ಚರಿದ್ದು ಅಂದ್ರೆ ಹೊತ್ಕೊಂಡೆ ವ್ಲಾಗ್ ಮಾಡ್ಬೇಕು. ನಿಮ್ ಮನೆಗೂ ಇದೇ ತರ ಬಾಳ್ ಕಿಡಿಗೇಡಿ ಮಾಡೋ ಮಕ್ಳು ಇದ್ದು ಅಂದ್ರೆ ಕಮೆಂಟ್ ಮಾಡಿ.